Good morning, all. Myself, Guru Prasad B, Assistant Professor of Commerce. In the last session, we have discussed about preparation of manufacturing account. In this session, I am going to explain how to prepare both manufacturing, trading, and profit and loss account. ಸೊ ಲಾಸ್ಟ್ ಸೆಷನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ನಾವು ಬೋತ್ ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಈ ಒಂದು ಇಲಿಸ್ಟ್ರೇಷನನ್ನು ಯೂಸ್ ಮಾಡ್ಕೊಂಡು ನಾನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟು ಮತ್ತು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಸೊ ಎಕ್ಸಾಂಪಲ್ ನಿಮಗೆ ಈ ರೀತಿ ಇದೆ. The following balances were extracted from the books of XYZ Enterprises, a manufacturing concern. Raw materials purchased rupees 38,720, manufacturing wages rupees 18,870, factory sundry expenses rupees 10,120. Opening stock of raw materials rupees 8,460, opening stock of work in progress rupees 3,070, opening stock of finished goods rupees 12,380. Sales rupees 1,35,000, depreciation on plant and machinery rupees 7,560, depreciation on delivery van rupees 3,040, depreciation on office equipment rupees 807, repair of plant and machinery rupees 3,020, factory power rupees 3,100, foreman salary rupees 2,530, advertising rupees 3,556, discount allowed rupees 1,524, office expenses rupees 2,910, rent and rate is rupees 8,400, salesman's salaries rupees 6,420, carriage inward on raw materials rupees 2,720, other direct factory expenses rupees 2,100, office salaries rupees 5,170. Additional information: rent and rate should be apportioned as follows: factory 50%, administrative 30%, selling and distribution 20%. Closing stock: raw materials rupees 10,985, work in progress rupees 2,460. So then you are required to draw up the manufacturing, trading, profit and loss account of XYZ Limited for the year ended 31st March 2018. ಸೊ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಆ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2018. ಸೊ ಮೊದಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಆದ ನಂತರ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನ ಪ್ರಿಪೇರ್ ಮಾಡೋಣ. ಸೊ ನಮಗೆ ಲಾಸ್ಟ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೇಕಂದರೆ ಫಸ್ಟ್ ನಾವು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ನಾವು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಹಾಗಾದರೆ ರಾ ಮೆಟೀರಿಯಲ್ ಕನ್ಸ್ಯೂಮ್ಡನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಸೊ ರಾ ಮೆಟೀರಿಯಲ್ ಕನ್ಸ್ಯೂಮ್ಡನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ನ ತೊಗೊಳ್ಬೇಕು. ಅದಕ್ಕೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ನ ಆ್ಯಡ್ ಮಾಡ್ಕೋಬೇಕು. ಸೊ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ನ ಆ್ಯಡ್ ಮಾಡ್ಕೋಬೇಕಾದ್ರೆ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕಾದ್ರೆ ಏನಾದರೂ ಕ್ಯಾರೇಜ್ ಎಕ್ಸ್ಪೆಂಡಿಚರ್ಸ್ ಇದ್ದರೆ ಅದನ್ನ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ನಾವು ಲೆಸ್ ಮಾಡ್ಕೊಳ್ಬೇಕು. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಪ್ಲಸ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಸೊ ಮಾಡಿದಾಗ ಏನು ರಿಸಲ್ಟೆಡ್ ಅಮೌಂಟ್ ಬರುತ್ತೆ ಅದು ನಮಗೆ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮಲ್ಲಿ ಕೂಡ ನಾವು ಅದೇ ಫಾರ್ಮುಲಾನ ಯೂಸ್ ಮಾಡಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮೊದಲಿಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ತೊಗೊಳ್ಳೋಣ. 8,460 ಇದೆ ಪ್ರಾಬ್ಲಮಲ್ಲಿ, ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಅದಕ್ಕೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ 38,720 ಇದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಕ್ಯಾರೇಜ್ ಇನ್ವರ್ಡ್ ಆನ್ ರಾ ಮೆಟೀರಿಯಲ್ 2,720 ಇದೆ. ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಅದನ್ನು ಕ್ಯಾರಿ ಮಾಡಬೇಕಾದ್ರೆ ಆಗಿರುವಂಥ ಎಕ್ಸ್ಪೆಂಡಿಚರ್ ಅದು ಕ್ಯಾರೇಜ್ ಇನ್ವರ್ಡ್ ಆನ್ ರಾ ಮೆಟೀರಿಯಲ್. ಸೊ ಅದನ್ನು ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ಲೆಸ್ ಮಾಡ್ಕೊಳ್ಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 10,985 ಇದೆ, ಲೆಸ್ ಮಾಡಿದಾಗ ನನಗೆ ರಿಸಲ್ಟೆಡ್ ಅಮೌಂಟು 38,915 ಬಂದಿದೆ. ಸೊ 38,915 ಈಕ್ವಲ್ ಟು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ಸೊ ನಮಗೆ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಸಿಕ್ತು. ಒನ್ಸ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಆದ ನಂತರ ನಾವು ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ ಮತ್ತು ಡೈರೆಕ್ಟ್ ವೇಜಸ್ ಇದ್ದರೆ ಅದನ್ನ ಆ್ಯಡ್ ಮಾಡ್ಕೋಬೇಕು. ಈ ಒಂದು ಪ್ರಾಬ್ಲಮಲ್ಲಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ 18,870 ಕೊಟ್ಟಿದ್ದಾರೆ, ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಡೈರೆಕ್ಟ್ ವೇಜಸ್ 2,100 ಇದೆ, ಅದನ್ನು ಕೂಡ ಆ್ಯಡ್ ಮಾಡೋಣ. ಸೊ ಎರಡನ್ನೂ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ಗೆ ಆ್ಯಡ್ ಮಾಡಿದಾಗ ಪ್ರೈಮ್ ಕಾಸ್ಟ್ ಸಿಗುತ್ತೆ. 59,885 ಪ್ರೈಮ್ ಕಾಸ್ಟ್ ಬರುತ್ತೆ. ಸೊ 59,885 ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಏನಾದ್ರು ಇದ್ದರೆ
ಫ್ಯಾಕ್ಟ್ರಿ ಎಕ್ಸ್ಪೆನ್ಸನ್ನ ಆ್ಯಡ್ ಮಾಡಬೇಕು. ಸೊ ಪ್ರಾಬ್ಲಮಲ್ಲಿ ನಮಗೆ ಫ್ಯಾಕ್ಟ್ರಿ ಸೆಂಡ್ರಿ ಎಕ್ಸ್ಪೆನ್ಸಸ್ ಇದೆ, ಡಿಪ್ರಿಷಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದೆ, ಅದಾದ ನಂತರ ರಿಪೇರ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫ್ಯಾಕ್ಟ್ರಿ ಪವರ್, ಫೋರ್ಮೆನ್ ಸ್ಯಾಲರಿ ಆ್ಯಂಡ್ ರೆಂಟ್ ಆ್ಯಂಡ್ ರೇಟ್ಸ್. ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸ್ ನಮಗೆ 50% ಫ್ಯಾಕ್ಟ್ರಿಗೆ ಹೇಳಿ ಕೊಟ್ಟಿದ್ದಾರೆ, ಮತ್ತು 30% ಮೇಂಟೈನ್ ಅಡ್ಮಿನಿಸ್ಟ್ರೇಟಿವ್ ಇದೆ, 20% ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿದೆ. ಸೊ ಹಾಗಾಗಿ ನಾವು ಫ್ಯಾಕ್ಟ್ರಿ ಎಕ್ಸ್ಪೆನ್ಸನ್ನು ತೊಗೊಳ್ತಿರೋದ್ರಿಂದ ಟೋಟಲ್ ರೆಂಟ್ ಆ್ಯಂಡ್ ರೇಟ್ಸ್ 8400 ಇದೆ. ಅದರಲ್ಲಿ ನಾವು ಫ್ಯಾಕ್ಟ್ರಿ ಪೋರ್ಷನ್ ಮಾತ್ರ 50% ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಅಲ್ಲಿಗೆ ಇದೆಲ್ಲ ಫ್ಯಾಕ್ಟ್ರಿ ಸೆಂಡ್ರಿ ಎಕ್ಸ್ಪೆನ್ಸಸ್ಸು, ಡಿಪ್ರಿಷಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಆ್ಯಂಡ್ ದೆನ್ ರಿಪೇರ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫ್ಯಾಕ್ಟ್ರಿ ಪವರ್, ಫೋರ್ಮೆನ್ ಸ್ಯಾಲರಿ, ರೆಂಟ್ ಆ್ಯಂಡ್ ರೇಟ್ಸ್, ಫ್ಯಾಕ್ಟ್ರಿ ಪೋರ್ಷನ್, ಇಷ್ಟು ಕೂಡ ನಾವು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 90,415 ಬರುತ್ತೆ. ಸೊ ಈ 90,415ಗೆ ನಾವು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ನಾವೇನು ಮಾಡ್ಕೊಳ್ಬೇಕು ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್ ಏನು ಮಾಡೋದು ಅಂತಂದರೆ, ನಮ್ಮ ಹತ್ರ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡ್ಕೊಳ್ಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ನಾವು ಲೆಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮಾಡ್ಕೊಂಡಾಗ ಏನು ರಿಸಲ್ಟೆಡ್ ಅಮೌಂಟ್ ಬರುತ್ತೆ, ಆ ರಿಸಲ್ಟೆಡ್ ಅಮೌಂಟ್ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ಇದೆ. ಸೊ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಿದ್ದೀನಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡಿದ್ದೀನಿ. ಸೊ ನಮಗೆ ರಿಸಲ್ಟೆಡ್ ಅಮೌಂಟ್ 91,025 rupees ಬರುತ್ತೆ. ಆ 91,025 rupees ಈಕ್ವಲ್ ಟು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ನಮಗೆ ಒನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಫೈಂಡ್ ಔಟ್ ಮಾಡಿದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಆದ ನಂತರ ನಾವು ಇಮಿಡಿಯೇಟ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಮೊದಲು ಟ್ರೇಡಿಂಗ್ ಅಕೌಂಟ್ ಪೋರ್ಷನನ್ನು ಕಂಪ್ಲೀಟ್ ಮಾಡಬೇಕು, ಆನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗಬೇಕು. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಆಲ್ ಡೈರೆಕ್ಟ್ ಇನ್ಕಮ್ ಮತ್ತು ಆಲ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮೇಜರಾಗಿ ನಮಗೆ ಡೈರೆಕ್ಟ್ ಇನ್ಕಮ್ ಅಂದ ತಕ್ಷಣ ಯಾವ್ದು ಸಿಗುತ್ತೆ ಅಂದರೆ ಸೇಲ್ಸ್ ಬರುತ್ತೆ, ಸೇಲ್ಸ್ನ ತೊಗೊಳ್ಬೇಕು. ಅದಾದ ನಂತರ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂತಂದಾಗ ನಮಗೆ ಅದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಒಂದು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋಂಥ ಉದ್ದೇಶ ಏನು ಅಂತಂದರೆ ಟು ನೋ ದ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ನ ತಿಳ್ಕೊಳ್ಬೇಕು ಅಂತಂದರೆ ನಮಗೆ ಸೇಲ್ಸ್ ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂಪಾರ್ಟೆಂಟ್. ಸೊ ಸೇಲ್ಸಿಂದ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡಿಕೊಂಡ್ರೆ ಏನು ರಿಸಲ್ಟೆಡ್ ಅಮೌಂಟ್ ಇದೆ ಆ ರಿಸಲ್ಟೆಡ್ ಅಮೌಂಟ್ ನಮಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ಮೊದಲಿಗೆ ಸೇಲ್ಸನ್ನ ಐಡೆಂಟಿಫೈ ಮಾಡಬೇಕು, ಅದಾದ ನಂತರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ನಾವು ಲೆಸ್ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಸಿಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಸೇಲ್ಸ್ ನಮಗೆ 1,35,000 ಕೊಟ್ಟಿದ್ದಾರೆ, ಅದನ್ನು ರೆಕಾರ್ಡ್ ಮಾಡೋಣ. ಅದಾದ ನಂತರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡೋಣ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕಾಸ್ಟ್ ಆಫ್ ಗೂಡ್ಸ್ ಪರ್ಚೇಸ್ಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಸೊ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಫಸ್ಟ್ ತೊಗೋಬೇಕು, ಅದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾಡ್ಬೇಕಾದ್ರೆ ಏನು ಕ್ಯಾಲ್ಕುಲೇಟ್ ಮಾಡಿದ್ದು ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದರಿಂದ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಿಕೊಂಡ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ನಮಗೆ ಒನ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ಕಿದ್ಮೇಲೆ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡಿಕೊಂಡ್ರೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಸಿಗುತ್ತೆ. ಈ ಪ್ರಾಬ್ಲಮಲ್ಲಿ ಸೇಲ್ಸ್ ನಮಗೆ 1,35,000 ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು ನಮಗೆ 88,335 ಬರುತ್ತೆ. ಸೊ ಹೇಗೆ ಅಂದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 12,380 ಬರುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಿ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ, 91,025 ಇದೆ. ಅದಾದ ನಂತರ ಅದಕ್ಕೆ ನಾವು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಿಕೊಂಡ್ರೆ ನಮಗೆ 88,335 ಬರುತ್ತೆ. ಸೊ 1,35,000 88,335 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಪ್ರಾಫಿಟ್ 46,165 ಬರುತ್ತೆ. ಸೊ ನಮಗೆ ಒನ್ಸ್ ಗ್ರಾಸ್ ಪ್ರಾಫಿಟ್ ಬಂದ ನಂತರ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರಬೇಕಾಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಇದೇ ಸ್ಟೇಟ್ಮೆಂಟಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕಾದ್ರೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಡೈರೆಕ್ಟ್ ಇನ್ಕಮ್ನ ತೊಗೊಳ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡಬೇಕಾದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಗ್ರಾಸ್ ಪ್ರಾಫಿಟಿಂದ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ನ ಲೆಸ್ ಮಾಡಬೇಕಾಗುತ್ತೆ. ಹಾಗೆಯೇ ಗ್ರಾಸ್ ಪ್ರಾಫಿಟ್ಗೆ ಎಲ್ಲ ಇಂಡೈರೆಕ್ಟ್ ಇನ್ಕಮ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ನ ಲೆಸ್ ಮಾಡೋಣ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನ ಲೆಸ್ ಮಾಡಬೇಕಾದ್ರೆ ನಾವು ಎಕ್ಸ್ಪೆನ್ಸಸ್ನ
ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಇನ್ನೊಂದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈಗೇನು ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ನಾವು ಫರ್ದರ್ ಡಿವೈಡ್ ಮಾಡ್ತೀವಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಗ್ರಾಸ್ ಪ್ರಾಫಿಟಿಂದ ಎಕ್ಸ್ಪೆನ್ಸನ್ನ ಲೆಸ್ ಮಾಡಬೇಕು. ಸೊ ಮೊದಲಿಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ನ ಲೆಸ್ ಮಾಡೋಣ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ನ ಲೆಸ್ ಮಾಡಿದ ನಂತರ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸನ್ನು ಲೆಸ್ ಮಾಡ್ಬೋದು. ಸೊ ಗ್ರಾಸ್ ಪ್ರಾಫಿಟ್ ನಮಗೆ 46,165 ಇದೆ. ಸೊ ಅದರಿಂದ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡೋಣ. ಮತ್ತು ಪ್ರಾಬ್ಲಮಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದ್ಯಾವುದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ ಆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಿ ಗ್ರಾಸ್ ಪ್ರಾಫಿಟಿಂದ ಲೆಸ್ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಯಾವ್ಯಾವುದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ ಅಂದರೆ ಮೊದಲನೇದು ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಎಕ್ವಿಪ್ಮೆಂಟ್, ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ಸ್ಯಾಲರೀಸ್ ಮತ್ತು ರೆಂಟ್ ಆ್ಯಂಡ್ ರೇಟ್ಸ್ ಅಡ್ಮಿನಿಸ್ಟ್ರೇಷನ್ ಪೋರ್ಷನ್ ನಾವು ತೊಗೊಳ್ಬೇಕಾಗುತ್ತೆ. ಇಷ್ಟು ನಾವು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಲ್ಲಿ ಬರುವಂಥದ್ದು. ಸೊ ಇಷ್ಟನ್ನು ನಾವು ಆ್ಯಡ್ ಮಾಡಿಕೊಂಡು ಗ್ರಾಸ್ ಪ್ರಾಫಿಟಿಂದ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒನ್ಸ್ ನಾವು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸನ್ನ ಲೆಸ್ ಮಾಡಿದ್ಮೇಲೆ ಇನ್ನೊಂದು ಟೈಪ್ ಎಕ್ಸ್ಪೆನ್ಸಸ್ ಯಾವುದು ಅಂದರೆ ಅನದರ್ ಟೈಪ್ ಆಫ್ ಎಕ್ಸ್ಪೆನ್ಸಸ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಸೇಲ್ಸ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಗೂಡ್ಸನ್ನ ಸೇಲ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಆಗಿರುವಂಥ ಎಕ್ಸ್ಪೆಂಡಿಚರ್. ಸೊ ಅದು ಯಾವ್ಯಾವುದು ಬರುತ್ತೆ ಅದನ್ನೆಲ್ಲ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ನಾವು ರೆಕಾರ್ಡ್ ಮಾಡಿ ಅದನ್ನು ಕೂಡ ಗ್ರಾಸ್ ಪ್ರಾಫಿಟಿಂದ ಲೆಸ್ ಮಾಡಬೇಕಾಗುತ್ತೆ. ಸೊ ಡಿಪ್ರಿಷಿಯೇಷನ್ ಆಫ್ ಡೆಲಿವರಿ ವ್ಯಾನ್, ಅಡ್ವರ್ಟೈಸಿಂಗ್, ಡಿಸ್ಕೌಂಟ್ ಅಲೌಡ್, ರೆಂಟ್ ಆ್ಯಂಡ್ ರೇಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪೋರ್ಷನ್, ಸೇಲ್ಸ್ಮೆನ್ ಸ್ಯಾಲರಿ. ಸೊ ಇವೆಲ್ಲ ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಸೊ ಈ ಎಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ಕೂಡ ಗ್ರಾಸ್ ಪ್ರಾಫಿಟಿಂದ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಲ್ಲ ಬೋತ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎರಡನ್ನೂ ಕೂಡ ಲೆಸ್ ಮಾಡಿದ ಮೇಲೆ ನಾವು ಆಪರೇಟಿಂಗ್ ಇನ್ಕಮ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ, ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ನ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ ಯಾವುದು ಆಪರೇಟಿಂಗ್ ಇನ್ಕಮ್ ಕೊಟ್ಟಿಲ್ಲ, ಹಾಗಾಗಿ ಆಪರೇಟಿಂಗ್ ಇನ್ಕಮ್ ನಿಲ್ಲಿದೆ. ಸೊ ಹಾಗಾಗಿ ನಾನು ಅದು ರೆಕಾರ್ಡ್ ಮಾಡಿಲ್ಲ. ಹಾಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೂಡ ಯಾವುದೂ ಇಲ್ಲ. ಸೊ ಹಾಗಾಗಿ ಅದು ಕೂಡ ನಾನು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಸೊ ಗ್ರಾಸ್ ಪ್ರಾಫಿಟಿಂದ ನಾವು ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿಕೊಂಡಾಗ ರಿಸಲ್ಟೆಡ್ ಅಮೌಂಟು ನಮಗೆ ಏನು ರಿಸಲ್ಟೆಡ್ ಅಮೌಂಟ್ ಬರುತ್ತೆ ಆ ರಿಸಲ್ಟೆಡ್ ಅಮೌಂಟ್ಗೆ ಆಪರೇಟಿಂಗ್ ಪ್ರಾಫಿಟ್ನ ಆ್ಯಡ್ ಮಾಡಿಕೊಂಡ್ರೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಆಪರೇಟಿಂಗ್ ಪ್ರಾಫಿಟ್ಗೆ ನಾನ್ ಆಪರೇಟಿಂಗ್ ಇನ್ಕಮ್ನ ಆ್ಯಡ್ ಮಾಡಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ನ ಲೆಸ್ ಮಾಡಿಕೊಂಡ್ರೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಯಾವುದು ಆಪರೇಟಿಂಗ್ ಇನ್ಕಮ್ ಮತ್ತು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಯಾವುದನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಸೊ ರಿಸಲ್ಟೆಡ್ ಅಮೌಂಟ್ ಏನಿದೆ ಆ ರಿಸಲ್ಟೆಡ್ ಅಮೌಂಟನ್ನು ನಾವು ನೆಟ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ಬೋದು. ಸೊ ಒಂದು ಸೆಕೆಂಡ್ ನಾನು ನಿಮಗೆ ಸಮರೈಸ್ ಮಾಡ್ತೇನೆ. ಸೊ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಅದಾದ ನಂತರ ಟ್ರೇಡಿಂಗ್ ಅಕೌಂಟ್, ಅದಾದ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಸಿಗುತ್ತೆ. ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಸಿಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಸಿಗುತ್ತೆ. ಸೊ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.